ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ಉತ್ತಮ್ ಗಣೇಶ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಇವತ್ತು ಒಂದು ಡೌಟ್ ಏನಪ್ಪ ಅಂದರೆ, ಎಲ್ಲರಿಗೂ ಒಂದು ಸೀರೆಗೆ ನಾವು 3-4 ಕಲರ್ಸ್ನ ಹೇಗೆ ಯೂಸ್ ಮಾಡೋದು ಅಂತ ಒಂದು ಡೌಟ್ ಇದೆ ಕೆಲವರಿಗೆ. ಸೊ ನಾನಿವತ್ತು ಆ ಡೌಟ್ನ ಕ್ಲಿಯರ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ, ಈಗ ನೋಡಿ, ಒಂದು ಸ್ಯಾರಿಗೆ 3 ಕಲರ್ಸ್ ಬಂದಿರುತ್ತೆ, 4 ಕಲರ್ಸ್ ಬಂದಿರುತ್ತೆ, ಹೇಗೆ ಯೂಸ್ ಮಾಡೋದು ಅಂತ. ಸೊ ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಸೀರೆಗೆ ಮೊದಲಿಗೆ ನಮಗೆ ಕ್ರೋಶಾ ಡಿಸೈನ್ಗೆ ಬೇಕಾಗುವಂಥ ಮೆಟೀರಿಯಲ್ಸು. ಮೊದಲನೇದಾಗಿ ನೋಡಿ, ನೀಡಲು ನಂಬರ್ ಕೂಡ ಹೇಳಿದ್ದೀನಿ ಈಗಾಗಲೇ ಯಾವ ನಂಬರ್ ತೊಗೋಬೇಕು ಅಂತ. ಸಾರಿ, ಇದು ಕಾಣಿಸ್ತಾ ಇಲ್ಲ. 9.55 mm ಇದೆ ಇದು. ನೀವು 10 ತೊಗೊಂಬಿಡಿ. ನೋಡಿ, ಕಟ್ಟರು, ಆಮೇಲೆ ಥ್ರೆಡ್ಡು, ಕಲರ್ಸ್ ಎಷ್ಟು ಕಲರ್ಸ್ ಇರುತ್ತೋ ಅಷ್ಟು ಕಲರ್ಸು. ಈ ಸೀರೆಯಲ್ಲಿ ಇವತ್ತು 4 ಕಲರ್ಸ್ ಇದೆ, ಬಟ್ ನಾನು 3 ತೋರಿಸ್ತಾ ಇದ್ದೀನಿ. ನೋಡಿ, ಮೊದಲಿಗೆ ಥ್ರೆಡ್ನ ಎಲ್ಲರೂ ಯಾರ್ಯಾರು ಈ ಥರ ಕುಚ್ಚು ವರ್ಕ್ ಮಾಡ್ತಿರೋ ಅವರೆಲ್ಲ ಈ ಥರ ಡಬಲ್ ಟೇಪ್ ಏನಿರುತ್ತೆ ಅದನ್ನು ಈ ಥರ ಪೇಸ್ಟ್ ಮಾಡಿಟ್ರೆ ದಾರ ಸಿಕ್ ಬೀಳೋದಿಲ್ಲ, ಗಂಟು ಬೀಳೋದಿಲ್ಲ, ಎಲ್ಲ ನೀಟಾಗಿರುತ್ತೆ. ನಾವು ಎಷ್ಟು ಥ್ರೆಡ್ಸ್ನ ಹಾಕಿಟ್ರೂ ಕೂಡ ಗಂಟು ಬೀಳೋದೇ ಇಲ್ಲ, ನೀಟಾಗಿರುತ್ತೆ. ಸೊ ಗೊತ್ತಾಯ್ತಲ್ವಾ? ಆಮೇಲೆ ಈಗ ನೋಡಿ, ಇಲ್ಲಿ ಈ ಸೀರೆಯಲ್ಲಿ ಸ್ಕೈ ಬ್ಲೂ ಇದೆ, ಯೆಲ್ಲೋ ಗೋಲ್ಡ್ ಇದೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನಿಮಗಾಗಲೇ, ಯೆಲ್ಲೋ ಗೋಲ್ಡ್ ಇದೆ. ಆಮೇಲೆ ನೋಡಿ, ಬಾರ್ಡರ್ನಲ್ಲಿ ಬ್ಲೂ ಕಲರ್ ಇದೆ. ಸ್ಯಾರಿ ಬಂದು ಪಿಂಕ್ ಇದೆ. ಸ್ಯಾರಿ ಫುಲ್ ಕೂಡ ಈ ಥರ ಬ್ಲೂ ಇದೆ, ಅಲ್ಲಲ್ಲಿ ಚೆಕ್ಸ್ ಆಗಿ ಈ ಥರ ಇದೆ. ಹೇಗೆ ಇದನ್ನು ಕಲರ್ಸ್ ಯೂಸ್ ಮಾಡೋದು ಅಂತ ಹೇಳ್ತೀನಿ ನೋಡಿ. ಈಗ ನೋಡಿ, ಇದು ಸೆರಗು ನಾವಿವಾಗ ಇಲ್ಲಿಂದನೇ ಹಾಕ್ಕೊಳ್ಳೋದು. ಆಮೇಲೆ ಹೇಗೆ ಫೋಲ್ಡ್ ಮಾಡಿ ಇಟ್ಕೋಬೇಕು ಅಂತ ನಿಮ್ಗೆ ಹೇಳಿದ್ದೀನಿ. ನೋಡಿ, ಈ ಥರ ಫೋಲ್ಡ್ ಮಾಡಿ ಇಟ್ಕೋಬೇಕು. ನಾವು ಇಲ್ಲಿಂದ ಹಾಕ್ತಾ ಬರ್ತಿದ್ದ ಹಾಗೆ ಇದನ್ನು ಈ ಥರ ಓಪನ್ ಮಾಡ್ಕೋಬೇಕು. ಆಮೇಲೆ ಇದನ್ನು ಹೀಗೆ ಕ್ಲೋಸ್ ಮಾಡ್ಕೊಂಡು ಬರಬೇಕು. ಹಾಗಾದರೆ ಸೀರೆ ಏನು ಮುದ್ರು ಬರದೆ ಹಾಳಾಗೋದಿಲ್ಲ, ಚೆನ್ನಾಗಿರುತ್ತೆ, ನೀಟಾಗಿ ಐರನ್ ಅವ್ರು ಹೇಗೆ ಕೊಟ್ಟಿರ್ತಾರೋ ಸೀರೆ ನಾವು ಅದೇ ಥರ ಕಸ್ಟಮರ್ಗೆ ವಾಪಸ್ ಕೊಡಬೇಕು. ಗೊತ್ತಾಯ್ತಲ್ವ? ಸೊ ಬನ್ನಿ ತೋರಿಸ್ತೀನಿ. ನೋಡಿ, ಇವಾಗ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತೀವಿ. ಸ್ಟಾರ್ಟಿಂಗಲ್ಲಿ ನೋಡಿ, ಇದು ಬ್ಲೂ ಕಲರ್ ಇದೆ. ಸೊ ನಾವು ಬ್ಲೂ ಕಲರ್ನೇ ತೊಗೋಬಾರ್ದು. ಆಪೋಸಿಟಾಗಿ ಸ್ಯಾರಿ ಕಲರ್ ಏನು ಬಂದಿರುತ್ತೆ ಪಿಂಕು. ನೋಡಿ, ಸ್ಯಾರಿ ಫುಲ್ ಏನು ಕಲರ್ ಇದೆ, ಪಿಂಕ್ ಇದೆ. ಸೊ ನಾವಿಲ್ಲಿ ಪಿಂಕ್ನ ಯೂಸ್ ಮಾಡೋಣ. ಫಸ್ಟು ಮೊದಲಿಗೆ ಪಿಂಕ್ ಕಲರ್ ಯೂಸ್ ಮಾಡೋಣ. ಅದಾದಮೇಲೆ ನೋಡಿ, ಗೋಲ್ಡು, ಇದು ಯೆಲ್ಲೋ ಗೋಲ್ಡು ಸ್ವಲ್ಪ ಹೆವಿ ಇದೆ. ಸೊ ಅದಕ್ಕೆ ಇದನ್ನು ನಾನು ಡಿಸೈನ್ಗೆ ಯೂಸ್ ಮಾಡಲ್ಲ, ವರ್ಕ್ಗೆ ಯೂಸ್ ಮಾಡಲ್ಲ. ಆಮೇಲೆ ಬ್ಲೂ ಕಲರ್ ಏನಿದೆ ಅದನ್ನು ಯೂಸ್ ಮಾಡ್ತೀನಿ. ಫಸ್ಟಲ್ಲಿ ನೋಡಿ, ಬ್ಲೂಗೆ ಅಪೋಸಿಟಾಗಿ ಪಿಂಕ್ ಯೂಸ್ ಮಾಡ್ತೀನಿ. ಆಮೇಲೆ ಸೆಕೆಂಡ್ ಸ್ಟೆಪ್ಗೆ ಬ್ಲೂ ಕಲರ್ ಯೂಸ್ ಮಾಡ್ತೀನಿ. ಮೂರನೇದನ್ನು ಕುಚ್ಚು ಕಟ್ಟೋದಕ್ಕೆ ಯೂಸ್ ಮಾಡ್ತೀನಿ. ಸೊ ಗೊತ್ತಾಯ್ತಲ್ವಾ? ಮೂರನೇದನ್ನು ಕುಚ್ಚು ಕಟ್ಟೋದಕ್ಕೆ. ಎದಕ್ಕಂದರೆ ಇದು ಗೋಲ್ಡನ್ನ ನಾವು ವರ್ಕಿಗೆ ತೊಗೊಂಬಿಟ್ರೆ ಅಷ್ಟೊಂದು ಲುಕ್ ಇರಲ್ಲ, ನನಗೆ ತಿಳಿದಿರೋ ಮಟ್ಟಿಗೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ನಾನು ಇದನ್ನು ಕುಚ್ಚಿಗೆ ಯೂಸ್ ಮಾಡ್ತೀನಿ, ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಇವೆರಡನ್ನೂ ವರ್ಕಿಗೆ ಯೂಸ್ ಮಾಡ್ತಾಯಿದ್ದೀನಿ. ಸೊ ಗೊತ್ತಾಯ್ತಲ್ವ? ಹೀಗೆ ನಾವು ಕಲರ್ಸ್ನ ಯೂಸ್ ಮಾಡ್ಕೋಬೇಕು. ನೀವು ಅಷ್ಟೇ ನಿಮ್ಮ ಸೀರೆಗೆ ಹಾಕಬೇಕಾದ್ರೆ ಯಾವ್ಯಾವ ಕಲರ್ನ ಎಲ್ಲೆಲ್ಲಿ ಹಾಕಿದರೆ ಕಾಂಬಿನೇಷನ್ನ ನೋಡ್ಕೊಂಬಿಟ್ಟು ಹೇಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿಕೊಂಡು ಆಮೇಲೆ ನೀವು ವರ್ಕ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಗೊತ್ತಾಯ್ತಲ್ವಾ? ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ತಪ್ಪದೆ ರಿಪ್ಲೈ ಮಾಡ್ತೀನಿ. ದಯವಿಟ್ಟು ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್ ಶೇರ್ ಮಾಡಿ. ಮತ್ತು ಮುಂದಿನ ಒಂದು ವಿಡಿಯೋ ಡಿಸೈನ್ ಒಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.